Welcome back to my channel. Today's topic is collision. First question is, what is the collision? Collision ಅಂತಂದರೆ ಏನು? ನಮಗೆ collision ಅಂದರೆ collision between two bodies is said to have taken place when the two bodies physically touch each other. ಅಂದರೆ ಟೂ ಬಾಡೀಸ್ ನಾವು ಕನ್ಸಿಡರ್ ಮಾಡಿದಾಗಿಲ್ಲಿ ಏನಾಗ್ರಿ ಫಿಸಿಕಲಿ ಟಚ್ ಆಗಬೇಕು. ಫಿಸಿಕಲಿ ಟಚ್ ಆದಾಗ ನಾವು ಅದನ್ನು ಕೊಲಿಜನ್ ಅಂತ ಕರಿತೀವಿ. ಅಥವಾ ಒಂದು ಬಾಡಿಗೆ ಇನ್ನೊಂದು ಬಾಡಿಯಿಂದ ಕೊಲೈಡ್ ಆದಾಗ ಎರಡು ಬಾಡಿದು ಏನಾಗಬೇಕು, ನಮ್ಗೆ ದ ಪಾತ್ ಚೇಂಜ್ ಆಗಬೇಕು. ಪಾತ್ ಹೇಗೆ ಚೇಂಜ್ ಆಗ್ತದೆ? ಡ್ಯೂ ಟು ದ ಎಫೆಕ್ಟ್ ಆಫ್ ಅನದರ್ ಬಾಡಿ. ಈ ಒಂದು ಬಾಡಿಯಿಂದ ಎಫೆಕ್ಟಿಂದಾಗಿ ಈ ಬಾಡಿದು ಒಂದು ಪಾತ್ ಚೇಂಜ್ ಆಗ್ತದೆ. ಅದಕ್ಕೆ ನಾವು ಕೊಲಿಜನ್ ಅಂತ ಕರಿತೀವಿ. ಈ ಕೊಲಿಜನ್ ಅಂದರೆ ಏನಂತ, ಫಿಸಿಕಲಿ ಎರಡು ಬಾಡಿ ಟಚ್ ಆದರೆ ಅದನ್ನು ಕೊಲಿಜನ್ ಅಂತೀವಿ. ಅಥವಾ ಒಂದು ಬಾಡಿ ಎಫೆಕ್ಟಿಂದಾಗಿ ಇನ್ನೊಂದು ಬಾಡಿದು ಏನಾಗಬೇಕು, ನಮಗಲ್ಲಿ ಎರಡು ಬಾಡಿದು ಪಾತ್ ಚೇಂಜ್ ಆಗಬೇಕು. ಯಾವಾಗ ಫಿಸಿಕಲಿ ಟಚ್ ಆಗ್ತಾವಲ್ಲ ಆ ಟೈಮಲ್ಲಿ ಅಂತ ಅದನ್ನು ನಾವು ಕೊಲಿಜನ್ ಅಂತ ಕರಿತೀವಿ. ಇನ್ ಆಲ್ ಕೊಲಿಜನ್ಸ್ ಟೋಟಲ್ ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಈ ಕೊಲಿಜನ್ ಅಂತ ಬಂದಾಗ ಕೊಲಿಜನ್ ಒಳಗೆ ಏನಾಗ್ತದೆ ರೀ, ಯಾವಾಗ ಟೂ ಬಾಡೀಸ್ ಒಂದು ಕಾಂಟ್ಯಾಕ್ಟಿಗೆ ಬರ್ತಾವಲ್ಲ, ಟೂ ಬಾಡೀಸ್ ಟಚ್ ಆಗ್ತಾವಂಥ ಸಂದರ್ಭದಲ್ಲಿ ಏನಾಗ್ತದೆ, ಇವೆರಡಕ್ಕೂ ಒಂದು ಮೊಮೆಂಟಮ್ ಇರ್ತದೆ, ಟೋಟಲ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಅಂದರೆ ಓನ್ಲಿ ಒನ್ ಆ್ಯಕ್ಸಿಸ್ ಮೇಲೆ ಮೂವ್ ಆಗುತ್ತ ವಸ್ತುಗಳಿಗೆ ಸ್ಟೇಟ್ ಲೈನಲ್ಲಿ ಮೂವ್ ಆಗೋದಕ್ಕೆ ಏನಂತ ಕರಿತೀವಿ ನಾವು, ಸ್ಟೇಟ್ ಪಾತ್ ಒಳಗಡೆ. ದಟ್ ಈಸ್ ಕಾಲ್ಡ್ ಆಸ್ ಲೀನಿಯರ್ ಮೊಮೆಂಟಮ್. ದಟ್ ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಅಂದರೆ ಇಂಟರ್ನಲ್ ಎನರ್ಜಿ ಏನಾಗಿರ್ತದೆ, ರಿಮೈನ್ಸ್ ಸೇಮ್. ಅಂದರೆ ಮೀನ್ಸ್ ಇನಿಷಿಯಲ್ ಮೂಮೆಂಟ್ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ದ ಫೈನಲ್ ಮೂಮೆಂಟಮ್ ಆಫ್ ದ ಸಿಸ್ಟಮ್. ದಟ್ ಈಸ್ ಕಾಲ್ಡ್ ಆಸ್ ಕನ್ಸರ್ವ್ಡ್. ಅದೇ ನಾವು ಕನ್ಸರ್ವೇಷನ್ ಥಿಯರಿ ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ. ಅಂದರೆ ನಾವಿಲ್ಲಿ ಎರಡು ವಿಷಯಗಳನ್ನು ನೆನಪಿಟ್ಕೋಬೇಕು. ಕೊಲಿಜನ್ ಅಂತಂದ್ರೇನು, ಕೊಲಿಜನ್ ಅಂತ ಕರಿಬೇಕಂತಂದರೆ ಯಾವುದಾದ್ರೂ ಟೂ ಬಾಡೀಸ್ ಏನಾಗಬೇಕು, ಫಿಸಿಕಲಿ ಕಾಂಟ್ಯಾಕ್ಟ್ ಆಗಬೇಕು ಅಥವಾ ಫಿಸಿಕಲಿ ಟಚ್ ಆಗಬೇಕು. ಅಥವಾ ಎರಡು ಬಾಡಿಗಳು ಒಂದೇ ಆ್ಯಕ್ಸಿಸ್ ಮೇಲೆ ಮೂವ್ ಆಗ್ತಾ ಇರಬೇಕಾದಾಗ ಒಂದು ಬಾಡಿ ಎಫೆಕ್ಟಿಂದಾಗಿ ಇನ್ನೊಂದು ಬಾಡಿ ಏನಾಗಬೇಕು, ಎರಡದ್ದು ಅದರ ಪಾತ್ ಚೇಂಜ್ ಆದರೆ ಅದನ್ನು ಸಹ ನಾವು ಕೊಲಿಜನ್ ಅಂತೇಳಿ ಕರಿತೇವೆ. ಈಗ ಕೊಲಿಜನ್ ಆಗೋದ್ರಿಂದ ಆ ಬಾಡಿ ಒಳಗೆ ಏನು ಚೇಂಜಸ್ ಆಗ್ತದೆ ಅಂದರೆ, ದ ಇಂಟರ್ನಲ್ ಎನರ್ಜಿ ಅಂದರೆ ದ ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಕನ್ಸರ್ವ್ಡ್ ಅಂತಂದ್ರೇನು, ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಈಕ್ವಲ್ಸ್ ಟು ದ ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಇನ್ನು ಕೊಲಿಜನ್ ಅಂತ ಬಂದಾಗ ಇದರಲ್ಲಿ ಟೂ ಟೈಪ್ಸ್ ಕೊಲಿಜನ್ ಬರ್ತಾರೆ. ಒಂದು ಎಲಾಸ್ಟಿಕ್ ಕೊಲಿಜನ್, ಇನ್ನೊಂದು ಇನ್ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಮತ್ತು ಇನ್ಎಲಾಸ್ಟಿಕ್ ಕೊಲಿಜನ್. ಅದಕ್ಕೂ ಮುಂಚೆ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಜನ್ ಅಂದರೆ ಏನಂತ ನೋಡೋಣ. A collision between two bodies in which both the linear momentum and kinetic energy of the system remains conserved is called as perfectly inelastic. ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಅನ್ಬೇಕಾದ್ರೆ ಯಾವಾಗ ಅಂತೀವಿ ನಾವು, ಇಲ್ಲೂ ಸಹ ಎರಡು ಬಾಡಿದು ಒಂದು ಕೊಲಿಜನ್ ಆಗ್ತದೆ. ಹೌದಾ? ಈ ಎರಡು ಬಾಡಿದು ಕೊಲಿಜನ್ ಆದಾಗ ದ ಲೀನಿಯರ್ ಮೊಮೆಂಟಮ್, ಅದರ ಪಾತ್ ಏನಿರ್ತದಲ್ಲ ಎರಡು ಬಾಡಿದು ಲೀನಿಯರ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್. ಈ ಒಂದು ಮೊಮೆಂಟಮ್ ಇದೆ ಅಂದರೆ ಇಟ್ ಹ್ಯಾಸ್ ಸಮ್ ಕೈನೆಟಿಕ್ ಎನರ್ಜಿ, ಇದರ ಒಳಗಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಏನಾಗಬೇಕು, ಕನ್ಸರ್ವ್ಡ್ ಆಗಬೇಕು. ಕನ್ಸರ್ವ್ಡ್ ಅಂತಂದ್ರೆ ಇನಿಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್, ಫೈನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಎರಡು ಏನಿರ್ಬೇಕು, ಈಕ್ವಲ್ ಇರಬೇಕಾಗ್ತದೆ ನಮಗೆ. ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಎಲಾಸ್ಟಿಕ್ ಕೊಲಿಜನ್. ಒಂದು ಎಲಾಸ್ಟಿಕ್ ಕೊಲಿಜನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಯಾವ್ಯಾವ ಕ್ಯಾರೆಕ್ಟರ್ ಇರ್ಬೇಕು ರೀ? ದ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಇನ್ವಾಲ್ವಿಂಗ್ ಕೊಲೈಡಿಂಗ್ ಬಾಡೀಸ್ ರಿಮೈನ್ಸ್ ಕನ್ಸರ್ವ್ಡ್. ಸೇಮ್ ಆ್ಯಸ್ ಇಟ್ ಇಸ್, ಆ್ಯಸ್ ನಾವು ಮೊದಲು ಡಿಸ್ಕಷನ್ ಮಾಡ್ದಂಗೆ ಏನಿದೆ ಆಗ್ತದೆ, ಲೀನಿಯರ್ ಮೊಮೆಂಟಮಲ್ಲಿ ಕನ್ಸರ್ವ್ ಆಗಬೇಕು. ಸೆಕೆಂಡದು ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಒಂದು ಬಾಡಿಗೆ ಇರ್ತಕ್ಕಂಥ ಟೋಟಲ್ ಎನರ್ಜಿ ಅಂದರೆ ಏನು ಬರುತ್ತೆ ರೀ, ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ನಾವು ಲೀನಿಯರ್ ಮೊಮೆಂಟಮ್ ತೊಗೊಳೋದ್ರಿಂದ ಏನಾಗ್ತದೆ, ಆಲ್ವೇಸ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು 0 ಇದ್ದೇ ಇರ್ತದೆ. ಅಂದರೆ ಕೈನೆಟಿಕ್ ಎನರ್ಜಿ ಏನಾಗ್ತದೆ ನಮಗೆ ಕನ್ಸರ್ವ್ ಆಗ್ತದೆ, ಅದು ಸೇಮ್ ಇರ್ತದೆ. ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಟ್ ಮೀನ್ಸ್ ಮೆಕ್ಯಾನಿಕಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಡಸ್ ನಾಟ್ ಚೇಂಜ್ ಇನ್ ಟು ದ ಸಮ್ ಅದರ್ ಫಾರ್ಮ್ ಆಫ್ ಎನರ್ಜಿ. ಅಂತಂದರೆ ಈ ಥರ್ಡ್ ಕ್ಯಾರೆಕ್ಟರ್ ಏನಾಗ್ತದೆ ರೀ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಒಂದು ಕೊಲಿಜನ್ ಏನಾಗ್ತದಲ್ಲ, ನಮಗೆ ಕೊಲಿಜನ್ ಆದಾಗ ಇದರ ಎನರ್ಜಿ, ಈ ಬಾಡಿಗೆ ಇರ್ತಕ್ಕಂಥ ಎನರ್ಜಿ ಈ ಬಾಡಿ ಟ್ರಾನ್ಸ್ಫರ್ ಆಗ್ತದೆ, ಬಟ್ ರಿಮೈನ್ಸ್ ಸೇಮ್ ಇರಬೇಕು ಅದು. ಆದರೆ ಈಗ ನಮಗೊಂದು ಬಾಡಿದು ಎನರ್ಜಿ ಲಾಸ್ ಆಗ್ಬೇಕಂದ್ರೆ ಏನಾದ್ರೆ ನಾವು ಮೊದಲಿಂದನೂ ತಿಳ್ಕೊಂಡು ಬಂದಿದ್ದೇವೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ ಅಂತ ಹೇಳ್ತೀವಿ. ನಾವು ಒಂದು ಎನರ್ಜಿನ ಕ್ರಿಯೇಟ್ ಮಾಡೋದಕ್ಕೂ ಬರಲ್ಲ ಮತ್ತು ಅದನ್ನು ನಾಶ ಮಾಡೋದಕ್ಕೂ ಬರೋದಿಲ್ಲ.
ಹಾಗಾದರೆ ಇಲ್ಲಿರ್ತಕ್ಕಂಥ ಎನರ್ಜಿ ಏನಾಗಬೇಕು, ಒಂದು ಅನದರ್ ಫಾರ್ಮಿಗೆ ಕನ್ವರ್ಟ್ ಆಗ್ಬೇಕು, ಮೆಕ್ಯಾನಿಕಲ್ ಎನರ್ಜಿ ಆಗಿ ಮತ್ತೊಂದು ಫಾರ್ಮಿಗೆ ಕನ್ವರ್ಟ್ ಆಗಬೇಕು. ಆದರೆ ಒಂದು ಬಾಡಿದು ಒಂದು ಕೊಲಿಜನ್ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಜನ್ ಅಂತ ಹೇಳ್ಬೇಕಾದ್ರೆ ಆ ಎನರ್ಜಿ ಯಾವುದೇ ಅನದರ್ ಫಾರ್ಮಾಗಿ ಕನ್ವರ್ಟ್ ಆಗಬಾರ್ದು, ಬಟ್ ಅದೇನಾಗಬೇಕು, ಕನ್ಸರ್ವ್ ರಿಮೈನ್ಸ್ ಸೇಮ್ ಇರಬೇಕು ಅನ್ನೋ ಒಂದು ಕಂಡೀಷನ್. ಇದರ ಜೊತೆ ಫೋರ್ಸ್ ಇನ್ವಾಲ್ವ್ ಡ್ಯೂರಿಂಗ್ ದ ಇಂಟ್ರಾಕ್ಷನ್ ಮಸ್ಟ್ ಬಿ ಕನ್ಸರ್ವೇಟಿವ್ ನೇಚರ್. ಲಾಸ್ಟ್ ಪಾಯಿಂಟ್ ಏನಂತಾರೆ ರೀ, ಫೋರ್ಸ್ ಇನ್ವಾಲ್ವ್ ಡ್ಯೂರಿಂಗ್ ದ ಇಂಟ್ರಾಕ್ಷನ್ ಮಸ್ಟ್ ಬಿ ಕನ್ಸರ್ವೇಟಿವ್. ಅಂದರೆ ನಾವಿಲ್ಲಿ ಕೊಲಿಜನ್ ಅಂತಂದ್ರೇನು, ಎರಡು ಬಾಡಿ ಕಾಂಟ್ಯಾಕ್ಟಿಗೆ ಬರಬೇಕು. ಎಲಾಸ್ಟಿಕ್ ಕೊಲಿಜನ್ ಅಂತಂದರೆ ಅದರ ಕೈನೆಟಿಕ್ ಎನರ್ಜಿ ಏನಿರಬೇಕು, ಕನ್ಸರ್ವ್ಡ್ ಆಗಿರಬೇಕು. ಲೀನಿಯರ್ ಮೊಮೆಂಟಮ್ ಮತ್ತು ಕೈನೆಟಿಕ್ ಎನರ್ಜಿ ಕನ್ಸರ್ವ್ಡ್ ಆಗಿರಬೇಕು. ಅದಕ್ಕೆ ಕ್ಯಾರೆಕ್ಟರ್ ಅಂತ ಬಂದಾಗ ಸೇಮ್ ಲೀನಿಯರ್ ಮೊಮೆಂಟಮ್ ಕನ್ಸರ್ವ್ ಆಗಬೇಕು. ಫಸ್ಟ್ ಕ್ವಶನ್ ಆದರೆ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ಥರ್ಡ್ ಒನ್, ಕೊಲಿಜನ್ ಆದಂಥ ಸಂದರ್ಭದಲ್ಲಿ ಅದರ ಆ ಬಾಡಿ ಎನರ್ಜಿ ಮತ್ತೊಂದು ಫಾರ್ಮಿಗೆ ಕನ್ವರ್ಟ್ ಆಗಬಾರ್ದು, ಅದು ಆ್ಯಸ್ ಇಟ್ ಈಸ್ ಆಗಿ ಉಳ್ಕೊಳ್ಬೇಕು. ಫೋರ್ತ್ ಒನ್, ಫೋರ್ಸ್ ಇನ್ವಾಲ್ವ್ಡ್ ಡ್ಯೂರಿಂಗ್ ದ ಇಂಟ್ರಾಕ್ಷನ್ ಮಸ್ಟ್ ಬಿ ಕನ್ಸರ್ವೇಟಿವ್ ನೇಚರ್. ನೆಕ್ಸ್ಟ್ ನಾವು ಬರೋದೆ ಇನ್ಎಲಾಸ್ಟಿಕ್ ಕೊಲಿಜನ್. ಇನ್ಎಲಾಸ್ಟಿಕ್ ಅಂದರೆ ಆಬ್ವಿಯಸ್ ಇಟ್ ಈಸ್ ಅಪೋಸಿಟ್ ಟು ದ ಎಲಾಸ್ಟಿಕ್ ಕೊಲಿಜನ್. ಈಗ ನಾವು ಇನ್ಎಲಾಸ್ಟಿಕ್ ಕೊಲಿಜನ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ದ ಕೊಲಿಜನ್ ಬಿಟ್ವೀನ್ ದ ಟೂ ಬಾಡೀಸ್ ವಿಚ್ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕನ್ಸರ್ವ್ಡ್ ಬಟ್ ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. ಈ ಎರಡು ಬಾಡಿದು ತೊಗೊಂಡಾಗ ನಾವು ಒಂದು ಟೂ ಬಾಡಿನ ಎಕ್ಸಾಂಪಲ್ ಅಂತ ತೊಗೊಂಡಾಗ ಅದು ಲೀನಿಯರ್ ಮೊಮೆಂಟಮ್ ಏನಾಗ್ತದೆ, ಕನ್ಸರ್ವ್ಡ್. ಇನಿಷಿಯಲ್ ಮತ್ತು ಫೈನಲ್ಗೆ ಸೇಮ್ ಇರ್ತದೆ. ಲೀನಿಯರ್ ಮೊಮೆಂಟಮ್ ಕನ್ಸರ್ವ್ ಆಗ್ತದೆ, ಬಟ್ ಇಟ್ಸ್ ಕೈನೆಟಿಕ್ ಎನರ್ಜಿ ಏನಾಗ್ತದೆ, ಸಮ್ ಅದರ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಇಟ್ ಈಸ್ ನಾಟ್ ರಿಮೈನ್ಸ್ ಸೇಮ್. ಅದು ಈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೋದು ಅಥವಾ ಸಮ್ ಅದರ್ ಪಾರ್ಟ್ ಮೆಕ್ಯಾನಿಕಲ್ ಎನರ್ಜಿಯಾಗಿ ಯಾವುದಾದ್ರೂ ಅನದರ್ ಫಾರ್ಮ್ಗೆ ಅದ್ರ ಕನ್ವರ್ಟ್ ಆಗಿ ಅದೇನಾಗ್ತದೆ, ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ಅದು ತನ್ನ ಎನರ್ಜಿನ ಲಾಸ್ ಮಾಡ್ಕೊಳ್ತದೆ. ಅಂಥ ಕಂಡೀಷನ್ ಇದ್ದಾಗ ನಾವೇನಂತ ಕರಿತೀವಿ, ಇನ್ಎಲಾಸ್ಟಿಕ್ ಕೊಲಿಜನ್. ಇನ್ಎಲಾಸ್ಟಿಕ್ ಕೊಲಿಜನ್ ಅಂತ ಏನು ಹೇಳಬೇಕು, ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಬಟ್ ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. In such a collision, same kinetic energy of the system lost in the form of heat, sound, light energy. ಯಾವ ಫಾರ್ಮ್ ಒಳಗೆ ಅದರಿಂದ ಕೈನೆಟಿಕ್ ಎನರ್ಜಿ ಲಾಸ್ ಮಾಡ್ತದೆ ಅಂದರೆ ಇನ್ ದ ಫಾರ್ಮ್ ಆಫ್ ಈಟ್ ಆಗಿರ್ಬೋದು. ಟೂ ಬಾಡೀಸ್ ನಮ್ಮ ಕೊಲಿಜನ್ ಆದಾಗ ಏನಾಗ್ತದೆ, ಒಂದು ಈಟ್ ಜನ್ರೇಟ್ ಆಗಿ ಅದರ ಎನರ್ಜಿ ಲಾಸ್ ಆಗ್ಬೋದು, ಅಥವಾ ಅವೆರಡು ಬಾಡಿ ಕಾಂಟ್ಯಾಕ್ಟ್ ಆಗೋದ್ರಿಂದ ಕೊಲಿಜನ್ ಆಗೋದ್ರಿಂದ ಒಂದು ಸೌಂಡ್ ಏನು ಪ್ರೊಡ್ಯೂಸ್ ಆಗ್ತದಲ್ಲ ಆ ಮುಖಾಂತರವಾಗಿ ಆ ಒಂದು ಎನರ್ಜಿ ಸಹ ಕೈನೆಟಿಕ್ ಎನರ್ಜಿ ಸಹ ಕಡಿಮೆ ಆಗ್ಬೋದು. ಅಥವಾ ನಾವು ಎರಡು ಬಾಡಿಗಳು ಕಾಂಟ್ಯಾಕ್ಟ್ ಆದಾಗ, ಫಿಸಿಕಲ್ ಬಾಡೀಸ್ ಅಂತ ಕಾಂಟ್ಯಾಕ್ಟ್ ಆದಾಗ, ರಿಜಿಡ್ ಬಾಡಿ ಕಾಂಟ್ಯಾಕ್ಟ್ ಆದಾಗ ಏನಾಗ್ತದೆ, ಒಂದು ಸ್ಪಾರ್ಕ್ ಬರ್ತದೆ, ಲೈಟ್ ಫಾರ್ಮ್ ಆಗ್ತದೆ. ಆ ಮುಖಾಂತರವಾಗಿಯೂ ಸಹ ಅದು ತನ್ನ ಕೈನೆಟಿಕ್ ಎನರ್ಜಿನ ಕಳ್ಕೊಳ್ಬೋದು. ಅಂತಹ ಕೊಲಿಜನ್ಗೆ ಏನಂತ ಕರಿತೀವಿ ನಾವು, ಇನ್ಎಲಾಸ್ಟಿಕ್ ಕೊಲಿಜನ್. ಒಂದು ಎಕ್ಸಾಂಪಲನ್ನು ನೋಡೋದಾದ್ರೆ ಇನ್ಎಲಾಸ್ಟಿಕ್ ಕೊಲಿಜನ್ಗೆ ನಾವು ಒಂದು ಸರ್ಟನ್ ಹೈಟಿಂದ ಏನು ಮಾಡ್ತೀವಿ, ನಾವು ಒಂದು ಬಾಲ್ನ ಡ್ರಾಪ್ ಮಾಡ್ತೀವಿ ಅನ್ಕೋರಿ. ಆ ಬಾಲು ಭೂಮಿ ಬಂದಾಗ ರೀಬೌಂಡ್ ಆಗ್ತದೆ. ರೀಬೌಂಡ್ ಆಗಿ ಅದು ತನ್ನ ಎಲ್ಲಿಂದ ನಾವು ಡ್ರಾಪ್ ಮಾಡಿರ್ತೀವೋ ಆ ಪೊಸಿಷನ್ ರೀಚ್ ಆಗೋಲ್ಲ, ಸಮ್ ಹೈಟ್ ಕೆಳಗಡೆ ರೀಬೌಂಡ್ ಆಗ್ತದಲ್ವ. ನೀವು ಅದೊಂದು ಒಂದು ರಬ್ಬರ್ ಬಾಲನ್ನು ಸರ್ಟನ್ ಹೈಟಿಂದ ಕೆಳಗೆ ಬಿಟ್ಟಾಗ ನೀವು ಎಲ್ಲಿಂದ ಡ್ರಾಪ್ ಮಾಡಿದ್ರಿ ಮತ್ತು ಅದು ಬೌನ್ಸ್ ಆಗಿ ಆ ಹೈಟನ್ನು ರೀಚ್ ಆಗೋದಿಲ್ಲ. ಯಾಕಂದರೆ ಯಾವಾಗ ಅದು ಒಂದು ಅರ್ಥ ಜೊತೆ ಕೊಲಿಜನ್ ಆಗ್ತದಲ್ಲ ಆವಾಗ ಸಮ್ ಕೈನೆಟಿಕ್ ಎನರ್ಜಿನ, ಪೊಟೆನ್ಷಿಯಲ್ ಎನರ್ಜಿನ ಲಾಸ್ ಮಾಡ್ಕೊಳ್ತದೆ. ರೀಬೌಂಡ್ ಟು ದ ಸೇಮ್ ಹೈಟ್ ಈಸ್ ಆ್ಯನ್ ಇನ್ಎಲಾಸ್ಟಿಕ್ ಕೊಲಿಜನ್. ಅಂದರೆ ಇಲ್ಲಿ ಏನಾಗ್ತದೆ, ರೀಬೌನ್ಸ್ ಆಗೋಂಥ ಸಂದರ್ಭದಲ್ಲಿ ತನ್ನ ಸ್ಮಾಲ್ ಅಮೌಂಟ್ ಆಫ್, ಅಂದರೆ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿನ ಏನು ಮಾಡ್ಕೊತದೆ, ಇಲ್ಲಿ ಲಾಸ್ ಮಾಡ್ಕೊಳ್ತದೆ. ಹಾಗಾಗಿ ಅದು ತನ್ನ ಒರಿಜಿನಲ್ ಪೊಸಿಷನನ್ನು ರೀಚ್ ಆಗೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಅದನ್ನು ಏನಂತ ಕರಿತೀವಿ ನಾವು, ಇನ್ಎಲಾಸ್ಟಿಕ್ ಕೊಲಿಜನ್. ಹಾಗಾದರೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಜನ್ ಅಂತಂದರೆ ಏನು? ಅಲ್ಲಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಜನ್ ಅಂತೀವಿ, ಇಲ್ಲಿ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಜನ್ ಅಂತಂದರೆ ದ ಕೊಲಿಜನ್ ಬಿಟ್ವೀನ್ ದ ಟೂ ಬಾಡೀಸ್ ಸ್ಟಿಕ್ ಟುಗೆದರ್ ಆಫ್ಟರ್ ಕೊಲಿಜನ್ ಆ್ಯಂಡ್ ದೆನ್ ಮೂವ್ಸ್ ಒನ್. ಈಗ ಎರಡು ಬಾಡಿ ಇದ್ದಾವೆ ಅನ್ಕೋರಿ, ಇದಕ್ಕೆ ಇನ್ನೊಂದು ಬಾಡಿಯಿಂದ ನಾವು ಕೊಲೈಡ್ ಮಾಡಿದಾಗ ಏನಾಗ್ತದೆ, ಇವೆರಡು ಸ್ಟಿಕ್ ಆಗ್ತಾವೆ, ಎರಡು ಅಂಟುಕೊಂಡು ನೆಕ್ಸ್ಟ್ ಏನಾಗ್ತದೆ, ಎರಡು ಎಟ್ ಎ ಟೈಮು ಎರಡು ಒಂದೇ ಬಾಡಿಯಾಗಿ ಮೂವ್ ಆಗಿ ಸ್ಟಾರ್ಟ್ ಆಗ್ತಾವೆ. ಹೌದಾ, ಎರಡು ಒಂದೇ ಬಾಡಿ ಥರ ಅಲಾಂಗ್ ದ ಎಕ್ಸೆಸ್, ಆ ಒಂದು ಎಕ್ಸೆಸ್ ಮೇಲೆ ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಕರಿತೀವಿ, ಇಟ್ ಈಸ್ ಅ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಜನ್ ಆರ್ ಪ್ಲಾಸ್ಟಿಕ್ ಕೊಲಿಜನ್. ಮೊದಲಲ್ಲಿ ಏನಾಗ್ತಿತ್ತು, ನಮ್ಗೆ ಒಂದು ಬಾಡಿಗೆ ಇನ್ನೊಂದು ಬಾಡಿಯಿಂದ ನಾವು ಕೊಲಿಜನ್ ಮಾಡಿದಾಗ ಅವು ಲೀನಿಯರ್ ಮೊಮೆಂಟಮ್ ಅಂದರೆ ಒಂದೇ ಆ್ಯಕ್ಸಿಸ್ ಮೇಲೆ ಮೂವ್ ಆಗ್ತಾಯಿದ್ವು, ಬಟ್ ಎರಡು ಅಂಟುಕೊಳ್ತಾ ಇರಲಿಲ್ಲ, ಸ್ಟಿಕ್ ಆಗ್ತಾ ಇರಲಿಲ್ಲ, ಒಂದೊಂದು ಸಪ್ರೇಟಾಗಿ ಮೂವ್ ಆಗ್ತಾಯಿತ್ತು. ಹಂಗಾಗಿ
ಯಾವ ಬಾಡಿಯಿಂದ ನಾವು ಕೊಲೈಡ್ ಮಾಡಿವಲ್ಲ ಅದರ ಸಮ್ ಅಮೌಂಟ್ ಆಫ್ ಎನರ್ಜಿ ಏನಾಗ್ತಿತ್ತು ಅನದರ್ ಬಾಡಿಗೆ ಶಿಫ್ಟ್ ಆಗ್ತಾಯಿತ್ತು. ಇಲ್ಲೇನಾಗ್ತದೆ, ಎರಡು ಬಾಡಿ ಸ್ಟಿಕ್ ಆಗ್ತವೆ. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತ ಅಂದಾಗ ಎರಡೂ ಬಾಡಿಯಿಂದ ಟಚ್ ಆದಾಗ ಏನಾಗಬೇಕು, ಅವು ಸ್ಟಿಕ್ ಆಗಿ ಆ ಎರಡೂ ಬಾಡಿ ಸೇರಿ ಒಂದೇ ಮೂಮೆಂಟ್ ಒಳಗೆ ಒಂದೇ ಆ್ಯಕ್ಸಿಸ್ ಒಳಗೆ ಏನಾಗಬೇಕು, ಮೂವ್ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಅದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆರ್ ಪ್ಲಾಸ್ಟಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಇನ್ ದಿಸ್ ಟೈಪ್ ಆಫ್ ಕೊಲಿಷನ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕನ್ಸರ್ವ್ಡ್. ಇಲ್ಲೇನಾಗ್ತದೆ, ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕನ್ಸರ್ವ್ಡ್ ಆ್ಯಂಡ್ ಲಾಸ್ ದ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಇಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಲಾಸ್ ಆಗ್ತದೆ ಯಾವಾಗ ಇಟ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಇದ್ದಾಗ. ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಎಲಾಸ್ಟಿಕ್ ಕೊಲಿಷನ್, ನಾವು ಎಲಾಸ್ಟಿಕ್ ಕೊಲಿಷನ್ ಕ್ಯಾರೆಕ್ಟರ್ ನೋಡಿದ್ವಿ, ಅದೇ ಥರ ಇಲ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ದು ಕ್ಯಾರೆಕ್ಟರ್ನ ನೋಡೋಣ. ಏನಿರ್ಬೋದು, ಅಲ್ಲಿ ನಮಗೆ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕನ್ಸರ್ವ್ಡ್ ಇತ್ತು. ಇಲ್ಲೂ ಸಹ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕನ್ಸರ್ವ್ಡ್, ಎರಡು ಸೇಮ್ ಇದೆ. ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಕನ್ಸರ್ವ್ಡ್, ಇದು ಸಹ ಎರಡು ಕಡೆ ಸೇಮ್ ಇದೆ. ದ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ನಾಟ್ ಕನ್ಸರ್ವ್ಡ್. ಇಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ, ಅಲ್ಲಿ ಕೈನೆಟಿಕ್ ಎನರ್ಜಿ ಕನ್ಸರ್ವ್ಡ್ ಆಗ್ತಾಯಿತ್ತು, ಬಟ್ ಇಲ್ಲಿ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಗಲ್ಲ. ಇದೇನಾಗ್ತದೆ, ಚೇಂಜಸ್ ಆಗ್ತದೆ, ಸಮ್ ಅನದರ್ ಫಾರ್ಮಿಗೆ ಕನ್ವರ್ಟ್ ಆಗ್ತದೆ. ಯಾವ ರೀತಿಯಾಗಿ, ಅದು ಸೌಂಡ್ ಮುಖಾಂತರ ಆಗಿರ್ಬೋದು, ಲೈಟಿಂಗ್ ಮುಖಾಂತರ ಆಗಿರ್ಬೋದು, ಅಥವಾ ಮೊಮೆಂಟಮ್. ಫೋರ್ತ್ ಪಾಯಿಂಟ್ ಈಸ್ ದ ಸಮ್ ಆಫ್ ಆಲ್ ದ ಫೋರ್ಸಸ್ ಇನ್ವಾಲ್ವ್ಡ್ ಇನ್ ಸಚ್ ಕೊಲಿಷನ್ ಆರ್ ನಾನ್ ಕನ್ಸರ್ವೇಟಿವ್. ಇಂಥ ಒಂದು ಕೊಲಿಷನಲ್ಲಿ ಇನ್ವಾಲ್ವ್ ಆಗುವಂಥ ಒಂದು ಕೊಲಿಷನ್ಗೆ ಏನು ಕರೀಬೋದು, ಇಟ್ ಈಸ್ ಎ ನಾನ್ ಕನ್ಸರ್ವೇಟಿವ್. ಅಂದರೆ ಇನಿಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್, ಫೈನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಎರಡು ಸೇಮ್ ಇರೋಂಗಿಲ್ಲ, ಅಲ್ಲಿ ಸಮ್ ಚೇಂಜಸ್ ಆಗ್ತವೆ, ಅಂಥದನ್ನು ನಾವು ನಾನ್ ಕನ್ಸರ್ವೇಟಿವ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ restitution. What is the coefficient of restitution is defined as the ratio of relative velocity of the separation of two bodies. It is the ratio of relative velocity of the separation of two bodies after collision to the relative velocity of approach before collision. ಅಂದರೆ ಇದೊಂದು ರೇಷೋ ಒಂದು ಇರ್ತದೆ. ಏನು ರೇಷನ್ ಇರ್ತದೆ ರೀ, ರಿಲೇಟಿವ್ ವೆಲಾಟಿವ್ ಸೆಪ್ರೇಷನ್ ಆಫ್ ದ ಟೂ ಬಾಡೀಸ್ ಬಿಫೋರ್ ಕೊಲಿಷನ್ ಆಮೇಲೆ ಆಫ್ಟರ್ ಕೊಲಿಷನ್. ಬಿಫೋರ್ ಕೊಲಿಷನ್ ಮತ್ತು ಆಫ್ಟರ್ ಕೊಲಿಷನ್ ಅವೆರಡರ ಮಧ್ಯೆ ಇರ್ತಕ್ಕಂಥ ಸೆಪರೇಷನ್ ಡಿಸ್ಟೆನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತದೆ ನಮಗೆ. ದಟ್ ಈಸ್ ಇಂಡಿಕೇಟೆಡ್ ಬೈ ಸ್ಮಾಲ್ ಇ, v2 ಮೈನಸ್ v1, u1 ಮೈನಸ್ u2. ಇಲ್ಲಿ u1 ಮೈನಸ್ u2 ಅಂತಂದ್ರೆ ಇಟ್ ಈಸ್ ಅ ರಿಲೇಟಿವ್ ವೆಲಾಸಿಟಿ ಅಪ್ರೋಚಸ್ ಆಫ್ ಟೂ ಬಾಡೀಸ್ ಬಿಫೋರ್ ಕೊಲಿಷನ್. ಎರಡು ಬಾಡಿಗೆ ಇರ್ತಕ್ಕಂಥ ಒಂದು ರಿಲೇಟಿವ್ ವೆಲಾಸಿಟಿ ಯಾವಾಗ ಬಿಫೋರ್ ಕೊಲಿಷನ್ ಇರಬೇಕು. v2 v ಮೈನಸ್ v1 ಅಂದರೆ ಇಟ್ ಈಸ್ ಆಲ್ಸೋ ರಿಲೇಟಿವ್ ವೆಲಾಸಿಟಿ ಆಫ್ ದ ಸೆಪರೇಷನ್ ಆಫ್ ಟೂ ಬಾಡೀಸ್ ಆಫ್ಟರ್ ಕೊಲಿಷನ್. ಒಂದು ಕೊಲಿಷನ್ ಆದ್ಮೇಲೆ ಆ ಬಾಡಿಗಳ ಮಧ್ಯೆ ಇರುವಂಥ ಸೆಪರೇಷನ್ ಡಿಸ್ಟೆನ್ಸ್ ನಾವೇನು ಕರೆದು ರಿಲೇಟಿವ್ ವೆಲಾಸಿಟಿ ಆಫ್ ಸೆಪರೇಷನ್ ಆಫ್ ಟೂ ಬಾಡೀಸ್ ಆಫ್ಟರ್ ಕೊಲಿಷನ್. ದ ವ್ಯಾಲ್ಯೂ ಆಫ್ ಇ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಕೊಲಿಷನ್ ಬಿಟ್ವೀನ್ ಟೂ ಬಾಡೀಸ್. ಈ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಈಸ್ ಅ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದಿ ಕೊಲಿಷನ್. ಥ್ಯಾಂಕ್ ಯು. ನಾವು ಮುಂದಿನ ಕ್ಲಾಸಲ್ಲಿ ಒನ್ ಡೈಮೆನ್ಷನಲ್ ಕೊಲಿಷನನ್ನು ನೋಡ್ಬೋದು. ಒನ್ ಡೈಮೆನ್ಷನ್, ಟೂ ಡೈಮೆನ್ಷನಲ್ ಕೊಲಿಷನ್ ಇನ್ ಎಲಾಸ್ಟಿಕ್ ಮತ್ತು ಇನ್ ಎಲಾಸ್ಟಿಕ್ ಕೊಲಿಷನ್ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.